ಒಂದು ವಿಶೇಷವಾದಂತ ಮಾತು ಹೇಳೋದದ. ಏನ್ ಹೇಳಿದ್ರಿಪ್ಪ ಮಾತ? ನಮಗೂ ನಿಮಗೂ ವ್ಯತ್ಯಾಸ ಏನು? ನಮಗೂ ನಿಮಗೂ ವ್ಯತ್ಯಾಸ ಏನು ಅಂತೇಳಿ ಒಂದು ಪ್ರಶ್ನೆ ಅದ. ಹೌದು. ಯಾಕೆ ಹೇಳೋದದ ಲಕ್ಷ ಇಡ್ರಿ, ಒಂದ ನಿಮಿಷದ ಮುಗಿಸೋದದ. ಹೌದು. ಒಬ್ಬ ಘನ ಪಂಡಿತ ರಾಜನಿದ್ದ. ಹೌದು ಹೌದು, ಘನ ಪಂಡಿತ ರಾಜ. ರಾಜನ ರಾಜ ದರ್ಬಾರಕ್ಕೆ ಅಕಸ್ಮಾತ್ವಾಗಿ ಒಬ್ಬ ಪ್ರಯಾಣದಿಂದ ಒಬ್ಬ ಯಾರೋ ಮಹಾತ್ಮ ಬಂದ. ಅದಕ್ಕೆ ಬಂಧುಗಳೇ, ಇಲ್ಲಿ ವಿಷಯ ಏನದ? ಪ್ರಪಂಚದೊಳಗೆ ಸುಖ ಅದೋ ಏನ ಪಾರಮಾರ್ಥದೊಳಗೆ ಸುಖ ಅದು? ಹೌದು ಹೌದು ಹೌದು. ಟೈಮ ಬಹಳ ಆಗ್ಯದ. ಹೌದು. ಮ್ಯಾಳ ತಡ ಮಾಡಿ ಪ್ರಾರಂಭ ಆಗ್ಯದ. ಯಾಕೆ 7 ಗಂಟೆಗೆ ಹಾಡಿಕೆ ಚಾಲು ಆಗಬೇಕಾಗಿತ್ತು, ಖರೆ ಪ್ರಸಂಗ ಹಂಗ ಬಂದುದಕ್ಕಾಗಿ 10 ಗಂಟೆಗೆ ಹಾಡಿಕೆ ಚಾಲು ಆಗ್ಯಾದ. ಹೌದು ಹೌದು. ಜಗ್ಗಿನ ಬುಳ್ಳಪ್ಪ ಮುತ್ಯಾಗ ಜಗ್ಗ ಬರ್ಬೇಕಂದ್ರೆ ಏನು ಕಾರಣದ? ಜಗ್ಗ ಬುಳ್ಳಪ್ಪ ಮುತ್ಯಾಗ ಮಾಡಿ ಕೊಟ್ಟವ್ರು ಯಾರು? ಹೌದು ಹೌದು, ಜಗ್ ಮಾಡಿ ಕೊಟ್ಟವ್ರು ಯಾರು? ಅಂತದ್ ಹಿಂದ ಪ್ರಸಂಗರಿ ಏನು ಬಂದಿತ್ತು ಜಗ್ ಮಾಡಿ ಕುಡಿಬೇಕಂದ್ರ? ಹೌದು. ಬುಳ್ಳಪ್ಪ ಮುತ್ಯಾಗ ಜಗ್ ಬಂದದ. ಹೌದು. ಜಗ್ಗಿನ ಬುಳ್ಳಪ್ಪ ಜಗ್ಗಿನ ಮುಳ್ಳಪ್ಪ ಅಂತೇಳಿ ಜಗತ್ತದಾಗ ಸಿದ್ಧಟಿಗೆ ಅದ. ಹೌದು, ಬಿರುದದ. ಜಗ್ಗಿನ ಬುಳ್ಳಪ್ಪ ಮುತ್ಯಾಗ ಜಗ್ ಬರ್ಬೇಕಂದ್ರ ಕಾರಣ ಏನು? ಜಗ್ ಮಾಡಿ ಕೊಟ್ಟವ್ರು ಯಾರು? ಆ ಜಗ್ಗ ಹಿಂದಿನ ಜನ್ಮದಾಗ ಏನಿತ್ತು? ಹೌದು 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 ಹೌದು. ಏನು ನೋಡ್ರಿ, ಹೌದು. ಆ ಜಗ್ಗ ಹಿಂದಿನ ಜನ್ಮದಾಗ ಏನು ಇತ್ತು? ಆ ಜಗ್ಗಿಗೆ ಬುಳ್ಳಪ್ಪ ಮುತ್ಯಾಗ ಸಂಬಂಧ ಏನು? ಹೌದು 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 ಹೌದು. ಸುಮ್ಮ ವಿಷಯ ಕೇಳುದದ. ಹೌದು. ನಮ್ಮ ನಿವಾಳ ಕೇಳದ ಸಂತೂ ಮಾಸ್ತರ್ ಅವರು ವಿಷಯ ಹೇಳ್ತಾರೆ. ಇದೇನು ಬುಕ್ಕದಾಗತ್ತೇಳಿ ಹಿಂಗೆ ಕೇಳಿಲ್ಲ, ನಾ ಸಿದ್ಧಟಿಗೆ ಒಳಗೆ ಕೇಳುದದ. ಸುಲ್ತಾನಿ ಮಹದುಲಿಂಗನ ದಿವ್ಯಪಾದಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳುತ್ತಾ ಯಾವ ಮಹಾರಾಷ್ಟ್ರ ರಾಜ್ಯ, ಹೌದು ಹೌದು, ದಕ್ಷಿಣ ಸೋಲಾಪುರ ತಾಲೂಕ, ಸೋಲಾಪುರ ಜಿಲ್ಲಾ ಪುಣ್ಯಪಾವನ ಕ್ಷೇತ್ರನಾದಂಥ ಹೌದು ಹೌದು, ಕುಂಬಾರಿ ಗ್ರಾಮದ ಒಡೆಯನಾಗಿ ಹೌದು, ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟಿಕೊಂಡು ರಕ್ಷಣೆ ಮಾಡುತ್ತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ. ಹೌದು 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 ಹೌದು. ಯಾರಿಪ್ಪ ಅವರು? ತಂದಿನಾದ ಕುಂಬಾರಿ ಘೇನಶುದ್ಧ ಮುತ್ತಿನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳುತ್ತಾ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂಥ ಪುಣ್ಯ ಪಾವನ ಕ್ಷೇತ್ರ. ಹೌದು ಹೌದು. ಯಾವಾದ್ರಿಪ್ಪ ಅದು ಗ್ರಾಮ? ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹೌದು ಹೌದು ಪಾವನ ಕ್ಷೇತ್ರನಾದಂಥ ಕರಗಾವ ಪುಣ್ಯ ಭೂಮಿಯಲ್ಲಿ ಗ್ರಾಮದ ಒಡೆಯನಾದಂಥ ಹೌದು ಹೌದು ತಂದಿನಾದ ಕರೆಶುದ್ಧ ಮುತ್ತೆಂದು ಇದು ಒಂದು ಹಬ್ಬದ ಕಾರ್ಯಕ್ರಮ. ಹೌದು 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 ಹೌದಲ್ಲ? ಹಬ್ಬದ ಕಾರ್ಯಕ್ರಮ. ತಂದಿನಾದಂಥ ಕರೆಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾದಂಥ ಹೌದು ಹೌದು. ಯಾರಿಪ್ಪ ಅವರು? ಮಾನವರಲ್ಲಿ ಮನಗೇನಿ, ದೇವರಲ್ಲಿ ದೇವಗೇನಿ. ಈ ಒಂದು ಕಲಿಯುಗದೊಳಗ ಪ್ರತಿ ದೇವಳಿಗೆ ಅಮಾವಾಸ್ಯೆ ಮಧ್ಯರಾತ್ರಿ ಮುಂಡಾಸ ಪದವಿ ಪಡ್ಕೊಂಡು ಬಂದಂತ ಹೌದು ಹೌದು ತಂದಿನಾದ ಶುದ್ಧ ಮಹಾಲಿಂಗರಾಯ ಮುತ್ತನ ದಿವ್ಯ ಚರಣಾಮೃತಕ್ಕೆ ಅನಂತನಂತ ಕೋಟಿ ಭಕ್ತಿಯಿಂದ ವಂದನೆಗಳನ್ನು ಹೇಳಿ ಇವತ್ತಿನ ದಿವಸ ಇದು ಮೇಲನಾಡ ತಿಳಿ ಕರೀತಾರ. ಹೌದು ಹೌದು, ಮೇಲ್ನಾಡ. ಏನ ತಿಳಿ ಕರೆದಾರ? ಮೇಲ್ನಾಡ. ಶ್ರೀಮಂತರ ನಾಡ, ತುಬ್ಬ ಊರಿದು ಶ್ರೀಮಂತರ ನಾಡ. ಇದು ಕರಗಾವ ಕರೆಶುದ್ಧ ಮುತ್ಯನ ಪೌಳಿ ಒಳಗ ಮುತ್ಯನ ಜಾತ್ರೆ 5 ದಿನಂಪರ್ಯಂತ ನಡಿಬೇಕಂದ್ರ 3 ಕ್ವಿಂಟಲ ಹುಗ್ಗಿ ಅಕ್ಕಿ ಹೋಗ್ತದಂದ್ರ ಬಂಧುಗಳೇ, ಆ ಮುತ್ಯನ ಸಿದ್ಧಟಿಗೆ ಎಟ್ಟಿದ್ದಿರ್ಬೇಕು. ವಿಚಾರ ಮಾಡಂತ ಮಾತದ. ಹೌದು 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 ಹೌದು. 5 ದಿನ ಏಕ ಭಕ್ತರ ಉಂಡು ಹೋಗ್ತಾರ. ಹೌದು. ಯಾರ ಮುತ್ಯನಲ್ಲಿ ಉಡಿಬಡ್ಡಿ ಬೇಡ್ತಾರೆ, ಯಾರ ದಂಡವತ್ ಹಾಕ್ತಾರ, ಆ ಮುತ್ಯನ ಹೇಳಿಕೆಗಾಗಿ, ಆ ಮುತ್ಯನ ವರಪ್ರಸಾದಗಾಗಿ ಎಷ್ಟೋ ಭಕ್ತರು ದಂಡವತ್ ಹಾಕೊಂಡು ನಡ್ಕೋತ ಬಂದು ಮುತ್ಯನ ಸನ್ನಿಧಿಗೆ ಬರ್ತಾರ. ಅವ್ರು ಏನ್ ಬೇಡ್ತಾರ ಅದು ಮನಬೈಕಿ ಪೂರ ಮಾಡ್ಯಾನ ಮುತ್ಯ. ಹೌದಲ್ಲ? ಹೌದು. ಇದು ಮುತ್ಯನ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ 2 ಕಲಾವಿದರಿಗೆ ಬರಮಾಡಿ ಕೊಂಡುದಾಗ್ಯದ. ಹೌದು ಹೌದ್ರಿಪ್ಪ. ಯಾವ ಕಲಾವಿದರು? ಯಾವ್ಯಾವ್ರಿಪ್ಪ? ಬೀರದೇವರ ಡೊಳ್ಳಿನ ಕಲಾಗಾಯನ ಸಂಘ,
ಯಾವ ನಮ್ಮ ಬಡದಾಳದ ಚನ್ನಣ್ಣವರ ಸಂಘದವರು ನಮ್ಮ ಜೊತೆಗೂಡಿ ಕೂಡ್ಯಾರ. ಹೌದು ಹೌದ್ರಿಪ್ಪ. ನಮ್ಮ ಜೊತೆಗೂಡಿ ಬಹಳ ದಿವಸ ಐತೆ ಅವರು ಕೂಡೇ ಇಲ್ಲ. ಹೌದು ಹೌದ್ರಿ. ಇದೇ ಮೊದಲಿನ ಬಾರಿ ಅದ ಬಂಧುಗಳೇ. ಮೊದಲೇ ಟೇಜ್ ಇದು. ಖರೆ ಇಲ್ಲಿ ಬರುವಂತ ಕಲಾವಿದನೇ ಬ್ಯಾರೆ, ಈಗ ಬಂದವರೇ ಬ್ಯಾರೆ. ಹೌದು ಹೌದು. ಯಾವ ಕರಜಗಿ ಪ್ರಕಾಶ್ ಮಾಸ್ತರ್ ಅವ್ರ ಜೊತೆ ನಮ್ಮ ಕಾರ್ಯಕ್ರಮ ಕಮಿಟಿಯವರು ಕೊಟ್ಟಿದ್ರು. ಹೌದು ಹೌದು. ಖರೆ ಏನೋ ಒಂದು ಅನಿವಾರ್ಯ ಪ್ರಸಂಗ ಕರಜಗಿ ಪ್ರಕಾಶ್ ಮಾಸ್ತರ್ ಅವ್ರು ಬರ್ಲಿಕ್ಕಾಗಿಲ್ಲ. ಹೌದು. ನಮ್ಮ ಬಡದಾಳ ಚನ್ನು ಮಾಸ್ತರ್ ಅವರು ಬಂದಾರಂದ್ರ ನನ್ನ ಕರೆಸಿದ್ದ ಮುತ್ಯನ ಪೌಳ್ಯಾಗ ಇವತ್ತು ಕೂಡುದಾಗ್ಯದ ಬಂಧುಗಳೇ. ಹೌದು ಹೌದು. ಒಳ್ಳೆ ಅನುಭವಿ ಕಲಾವಿದರು. ಹೌದು. ಅಂತ ಕಲಾವಿದರ ಜೊತೆ ನಮ್ಮ ಕಾರ್ಯಕ್ರಮ ಇವತ್ತು ಎಲ್ಲ ಕಮಿಟಿಯವರು ಕೂಡಿಸಿ ಕೊಟ್ಟಿರಿ ಅಂದ್ರೆ ಬಂಧುಗಳು, ಇದು ನಮ್ಮದು ಒಂದು ಪೂರ್ವ ಜನ್ಮದ ಪುಣ್ಯ ಅದ. ಹೌದು ಹೌದು. ಪೂರ್ವ ಜನ್ಮದ ಪುಣ್ಯ. ಅಂತ ಶ್ರೇಷ್ಠ ಕಲಾವಿದರಾದಂಥ ಯಾವ ಬಡದಾಳದ ಚನ್ನಣ್ಣ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ಹೌದು ಮೇಲಾಗಿ ಒಂದು ವಾಕ್ಯ ಚತುರ್ಯನಾದಂಥ ಹಾ ಹಾ ಇಡೀ ಹಾಲು ಮತದ ಸಿದ್ಧರ ಕತಿಸಾರವನ್ನು ಹೌದು ಹೌದು ತನ್ನ ಅಮೃತವಾಣಿ ಮುಖಾಂತರವಾಗಿ ಜಗತ್ತದಾಗ ಹೇಳಿ ತಮ್ಮದೇ ಆದಂಥ ಛಾಪ ಮೂಡಿಸಿದಂಥ ಕಲಾವಿದ. ಹೌದು ಹೌದು. ಯಾರಿಪ್ಪ ಅವರು? ನಿವಾಳ ಕೇಳದ ಸಂತು ಮಾಸ್ತರ್ ಅವರು ಕೂಡ ಬಂದಾರ ಇಲ್ಲಿ. ಹೌದು ಹೌದ್ರಿಪ್ಪ. ಆ ಸಂಘದ ಎಲ್ಲ ಕಲಾವಿದರಿಗೆ, ಮಾಸ್ತರ್ ಅವರಿಗೆ ಹಾಗೂ ಮುಖ್ಯ ಗಾಯಕರಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಕರೆಸಿದ್ದ ಮುತ್ತಿನ ಪವಿತ್ರ ಪೌಳಿ ಒಳಗ ಹೌದು ಎಷ್ಟು ಮಂದಿ ಕೂಡಿರಿ ಬಂಧುಗಳೇ. ಹೌದು ಹೌದು. ಇಲ್ಲೆಲ್ಲ ತತ್ವಜ್ಞಾನಿಗಳು ಕೂಡ್ಯಾರ. ಹೌದು ಹೌದ್ರಿಪ್ಪ. ನನ್ನ ಕರೆಸಿದ್ದ ಮುತ್ತನ ಪೂಜಾರಿ ಅವರು ಕೂಡ್ಯಾರ. ಹೌದು. ನನ್ನ ದೇವ ಋಷಿಗಳನ್ನು ಅದಾರಿ ಇಲ್ಲಿ. ಹೌದು. ಅವರಿವ್ರು ಅನ್ನದೇ ಸಕಲ ತತ್ವಜ್ಞಾನಿಗಳಿಗೆ, ನನ್ನ ತಾಯಿ ಬಳಗದವರಿಗೆ, ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾನಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳಿ ನಿಜ ಶರಣ ಅಂತೇಳಿ ಬಿರುದು ಯಾರಿಗೆ ಬತ್ತು? ಯಾರಿಗೆ ಬತ್ತರಿಪ್ಪ? 12ನೇ ಶತಮಾನದೊಳಗ ಲಕ್ಷದ ಮೇಲೆ 96,000 ಗಣಗಳು 63 ಮಂದಿ ಪುರಾತನರದೊಳಗೆ ಹೌದು ಶರಣರೊಳಗ ನಿಜ ಶರಣ ಅಂತೇಳಿ ಯಾರಿಗೆ ಬಿರುದಂದ್ರ ಅಂಬಿಗಾರ ಚೌಡಯ್ಯನವರಿಗೆ ಅದ. ಹೌದು ಹೌದು. ಅಂಬಿಗಾರ ಚೌಡಯ್ಯನವ್ರಿಗೆ ಹೇಳುತ್ತಾರ. ಅಂಬಿಗಾರ ಚೌಡಯ್ಯನವರು ಏನತ್ತ? ಬಡತನಕ್ಕೆ ಉಂಬುವ ಚಿಂತೆ, ಹೌದು. ಉಣಲಾದರೆ ಉಡುವ ಚಿಂತೆ, ಹೌದು. ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೌದು ಹೌದು. ಹೆಂಡರಾದರೆ ಮಕ್ಕಳ ಚಿಂತೆ, ಹೌದಾ? ಮಕ್ಕಳಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಹೌದು ಹೌದು. ಇಂತಿ ಹಲವಾರು ಚಿಂತೆಗಳಲ್ಲಿ ಇದ್ದವರನ್ನು ನಾನು ಕಂಡೆ. ನಿನ್ನ ಚಿಂತೆಯಲ್ಲಿ ಇದ್ದವರನ್ನ ಒಬ್ಬರನ್ನು ಕೂಡ ನಾನು ಕಾಣೆನೆಂದಾತ ನಮ್ಮ ಅಂಬಿಗಾರ ಚೌಡಯ್ಯ. ಹೌದು 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 ಹೌದು. ಹೀಗಂದ್ರೆ ಏನ್ರಿಪ್ಪ? ಎಲ್ಲ ಜೀವರಾಶಿ ಒಳಗೆ ಶ್ರೇಷ್ಠವಾದಂತ ಜೀವ ಜನ್ಮ ಎದು ಅಂದ್ರೆ ಇದು ಮಾನವ ಜನ್ಮ ಅಂತೇಳಿ ಮಹಾತ್ಮರು ಹೇಳ್ಯಾರ. ಹೌದು ಹೌದು. ಮಾನವ ಜನ್ಮ. ಹೌದಿಲ್ಲ? ಹೌದು. ಎಲ್ಲ ಜನ್ಮದೊಳಗೆ ಶ್ರೇಷ್ಠವಾದಂತ ಅರಿವಿನ ಜನ್ಮ ಇದು ಮಾನವ ಜನ್ಮ ಇದ್ದರೂ ಕೂಡ ಹೌದು ಹುಟ್ಟಿದ ಹಿಡಿದು ಸಾಯುತ್ತನ ಚಿಂತಿ ಒಳಗೆ ಅದ. ಹುಟ್ಟುದು ಹಿಡಿದು ಸಾವುತಕ ಚಿಂತಿ ಒಳಗೆ ಅದ. ಹೌದು ಹೌದು. ಪಶು ಪ್ರಾಣಿಗಳ ಹುಲ್ಲು ತಿಂತಾವ. ಹೌದು. ದುಡ್ಡು ಗಳಿಸಂಗಿಲ್ಲ. ಹೌದು. ಆದರ ಮಾನವ ಅನ್ನ ಉಣ್ತಾನ, ದುಡ್ಡು ಗಳಿಸ್ತಾನ. ಹೌದು. ಪಶು ಪ್ರಾಣಿಗಳ ಚಿಂತಿ ಒಳಗಿಲ್ಲ. ಹೊಚ್ಚ ಈ ಮಾನವ ಜನ್ಮಕ್ಕೆ ನೀ ಹುಟ್ಟಿ ಬಂದು ಹುಟ್ಟದ ಹಿಡಿದು ಸಾಯುತ್ತನ ಚಿಂತಿ ಒಳಗೆ ಇದ್ದಿ. ಹೌದು 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 ಹೌದು. ಖರೆ ಎಲ್ಲಾರು ಹೆಂಡರ ಚಿಂತೆ, ಮಕ್ಕಳ ಚಿಂತೆ, ಬದುಕಿನ ಚಿಂತೆ, ಕೇಡಿನ ಚಿಂತೆ, ಮರಣದ ಚಿಂತೆ, ಇಂಥ ಹಲವಾರು ಚಿಂತೆ ಒಳಗೆ ನಾವು ತೊಡಕಿದೆವು. ಹೌದು. ಕರಿಸಿದ್ದ ಮುತ್ತನ ಚಿಂತೆ ಒಳಗಿದ್ದವರಿಗೆ ಒಬ್ಬರನ್ನು ಕೂಡ ನಾ ಕಾಣಲಿಲ್ಲ ಅಂತ ಹೇಳ್ತಾರ ಅವರು. ಹೌದು ಹೌದು ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರ. ಹೌದು. ಕರಿಸಿದ್ದ ಮುತ್ತನ ಚಿಂತೆ ಒಳಗ ಇದ್ದವರಿಗೆ ಒಬ್ಬರನ್ನು ಕೂಡ ನಾ ಕಾಣಲಿಲ್ಲ ಅಂತ ಹೇಳ್ತಾರ. ಹೌದು. ಒಂದು ವರ್ಷದಾಗ 365 ದಿವಸದ. ಹೌದು. ಆದರೂ ಕೂಡ ಒಂದು ದಿನ ಕಿರ್ಲಿ ನೀ ಪಾರಮಾರ್ಥದೊಳಗ ಕಾಲಗಳಿ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹೌದ್ರಿ. ನೀವೆಲ್ಲ ನಿಮ್ಮ ಸಂಸಾರ ಚಿಂತೆ ಬದಿ ಒತ್ತಿ ಇವತ್ತ ಕರಿಸಿದ್ದ ಮುತ್ತನ ಪುಣ್ಯ ಪೌಳಿ ಒಳಗೆ ಕೂತೀರಿ ಅಂದ್ರೆ ಬಂಧುಗಳೇ, ನಿಮ್ಮಂತ ಪುಣ್ಯವಂತರು
ಜಗತ್ತದಾಗ ಯಾರು ಇಲ್ಲ ಸಬದ ಕೈ ಎತ್ತಿ ಹೇಳಂತ ಮಾತದ. ಹೌದು 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 ಹೌದಿಲ್ಲ? ಹೌದು. ಅದಕ್ಕೆ ಇವತ್ತು ಒಂದು ವಿಶೇಷವಾದಂತ ಮಾತು ಹೇಳೋದದ. ಏನ್ ಹೇಳಿದ್ರಿಪ್ಪ ಮಾತ? ನಮಗೂ ನಿಮಗೂ ವ್ಯತ್ಯಾಸ ಏನು? ನಮಗೂ ನಿಮಗೂ ವ್ಯತ್ಯಾಸ ಏನು ಅಂತೇಳಿ ಒಂದು ಪ್ರಶ್ನೆ ಅದ. ಹೌದು. ಯಾಕೆ ಹೇಳೋದದ ಲಕ್ಷ ಇಡ್ರಿ, ಒಂದ ನಿಮಿಷದ ಮುಗಿಸೋದದ. ಹೌದು. ಒಬ್ಬ ಘನ ಪಂಡಿತ ರಾಜನಿದ್ದ. ಹೌದು ಹೌದು, ಘನ ಪಂಡಿತ ರಾಜ. ರಾಜನ ರಾಜ ದರ್ಬಾರಕ್ಕೆ ಅಕಸ್ಮಾತ್ವಾಗಿ ಒಬ್ಬ ಪ್ರಯಾಣದಿಂದ ಒಬ್ಬ ಯಾರೋ ಮಹಾತ್ಮ ಬಂದ. ಹೌದು. ಒಬ್ಬ ಸಾಧು ರಾಜನ ರಾಜವಾಡಿ ಒಳಗೆ ಬಂದಾನ. ಹೌದು. ಆ ರಾಜ ಅತಿಥಿ ಸತ್ಕಾರ ಮಾಡಿ ಆ ಮಹಾತ್ಮರಿಗೆ ಊಟ ಉಪಚಾರವನ್ನು ಮಾಡ್ದ. ರಾಜ ಪಾಂಡಿತ್ಯದ್ದ. ಹೌದು ಹೌದು. ಸಾಧುಗ ರಾಜ ಪಾಂಡಿತ್ಯದ ಮಾತು ಹೇಳ್ತಿದ್ದ, ಸಾಧು ಅನುಭವದ ಮಾತು ಹೇಳ್ತಿದ್ದ. ಹೌದು ಹೌದು. ಇಬ್ಬರು ತಾಳ್ಮೇಳ ಹಿಂಗ ಕಲಿತು. ಹೌದು ಹೌದು. ಹೆಂಗ್ ಕಲಿತೀರಿಪ್ಪ? ಈ ಮಹಾತ್ಮರಿಗೆ ಈ ರಾಜ ಅರಮನೆದೊಳಗಿಂದ ಬಿಟ್ಟು ಕಳಿಸಲೇ ಕೊಡಬಾರದು ಅಂತೇಳಿ ರಾಜನಲ್ಲಿ ಭಾವ ಬತ್ತು. ಹೌದು ಹೌದು ಹೌದು. ಸಾಧುರಿಗೆ ಕೈ ಜೋಡಿಸಿ ಹೇಳ್ತಾನ ರಾಜರು, ಓ ಪಾಂಡಿತ್ಯರೇ. ಹೌದು. ಯಾನಂತ ಹೇಳ್ತಾನ, ಓ ಮಹಾತ್ಮರೇ, ಹೌದು. ನಮ್ಮ ರಾಜ ಅರಮನೆ ಒಳಗೆ ನೀವು ಇರಬೇಕು ಅಂತೇಳಿ ಆಜ್ಞೆ ಮಾಡ್ದ. ಹೌದು ಹೌದು. ಏನಂತಾರ ಮಾತ್ ಸಾಧುರು? ಯಾಕಾಗಲ್ಲಪ್ಪ ಅಂತೇಳಿ ಸಾಧು ಯಾರು ಮಾಡ್ದ? ದಿನನಿತ್ಯ ರಾಜನ ರಾಜವಾಡಿ ಒಳಗ ರಾಜಭೋಗ ಭೋಗಿಸ್ಗೊತ್ತು ದಿನ ಕಳಿಲಿಗತ್ತ. ಹೌದು ಹೌದು. ಸಾಧು ರಾಜನ ರಾಜಭೋಗ ಭೋಗಿಸ್ಗೊತ್ತ ದಿನ ಕಳಿಲಿಗತ್ತ. ಹೌದು. ಏನು ಊಟ ಇರ್ತದ ಎಲ್ಲಾರು ಕೂಡಿ ಊಟ ಮಾಡವರು. ಹೌದು. ಅಲ್ಲಿ ವಿಷಯಗಳನ್ನ ಪ್ರತಿಪಾದನೆ ಮಾಡವ್ರು, ಏನಕ್ಕೆ ತತ್ವಜ್ಞಾನಿ ಜೊತೆ ಮಾತು ಹೇಳೋರು. ಹೌದು. ನೃತ್ಯನೇ ಸಂಗೀತ ಹಚ್ಚಿ ನೃತ್ಯ ಕುಡಿಯುವಂತ ಆ ಒಂದು ಕಲೆಯನ್ನು ಹೆಣ್ಮಕ್ಳ ನೃತ್ಯ ಕುಡಿದು ಕಣ್ಣಾರೆ ನೋಡವರು. ಹೌದು ಹೌದು. ರಾಜಭೋಗದ ಸುಖ ಸಾಧು ದಿನನಿತ್ಯ ಯಾನ ಮಾಡ್ಲಗತ್ತ, ಗಳಿಲಕತ್ತ, ಅನುಭವಿಸ್ಲಗತ್ತ. ಹೌದು. ರಾಜ ನೋಡಿದ್ರ ಇವ ಒಬ್ಬ ರಾಜ ಯಾನದಾನ, ಇವ ಒಬ್ಬ ವಿಶೇಷ ಏನು ಇಲ್ಲ ಅಂತ ತಿಳ್ಕೊಂಡಂಗಾಯ್ತು. ಹೌದು ಹೌದು. ಯಾರಿಗೆ? ಸಾಧುಗ. ಹೌದು. ಒಂದು ದಿನ ರಾಜ ಕೇಳ್ತಾನ ಸಾಧುಗ, ಏನತ್ತ? ಓ ಮಹಾತ್ಮರೇ, ಹೌದು, ನಿಮಗೂ ನನಗೂ ವ್ಯತ್ಯಾಸ ಏನು ಅಂತೇಳಿ ಕೇಳ್ದವ. ನಿಮಗೂ ನನಗೂ ವ್ಯತ್ಯಾಸ ಏನು ಅಂತೇಳಿ ಕೇಳ್ದ. ಹೌದು ಹೌದು. ಏನತ್ತಾರ ಆಗ? ಅವಾಗ ಸಾಧುರು ಹೇಳ್ತಾರ, ಏನತ್ತ? ಇದರ ಉತ್ತರ ರಾಜರ ನಿಮಗ ಪ್ರಸಂಗ ಬಂದ ಬಳಕ ಕೊಡುತ್ತ ಹೇಳ್ದ. ಹೌದು ಹೌದು. ಪ್ರಸಂಗ ಬಂದ ಬೆಳಕು. ಮುಂದೆ ಕೆಲವು ದಿನ ಹೋಯ್ತು ರಾಜ ಅರಮನೆ ಒಳಗೆ ಸಾಧು ಕಾಲಗಳಿತ್ತಿದ್ದ. ಒಂದು ದಿವಸ ನಷ್ಟಿನ 4 ಗಂಟೆಗೆ ಸಾಧುಗ ಜೊತೆಗೆ ತಗೊಂಡು ರಾಜರು ಏನು ಮಾಡಿದ್ರು, ಸುಮ್ಮ ಗಾಳಿ ತಿಂದ ಬರೋಣ ಅಂತೇಳಿ ವಾಕಿಂಗ್ ಕತ್ತೇಳಿ ಹೋದ್ರಿ. ಹೌದು ಹೌದು. ವಾಕಿಂಗ್ ಕತ್ತೇಳಿ ಹೋದ್ರು. ಹೊರಟ್ರು ಹೊತ್ತ ಹೊಂಡಲಗತ್ತು. ಹೌದು. ಕತ್ತಲಿ ದೂರ ಆಗಲಗತ್ತು, ಹೊತ್ತ ಹೊಂಡಲಗತ್ತು, ಕೈಮಾರ ಬಿಸಿಲು ಏರ್ಲಗತ್ತು. ಹಂಗೆ ಹೊರಟ್ರು. ರಾಜರು ಕೇಳ್ತಾರ ಸಾಧುರಿಗೆ, ಏನತ್ತ? ಓ ಸಾಧುರ, ಇನ್ನ ಎಷ್ಟತ್ತೇಳಿ ಹೋಗೋದು? ಹೌದು ಹೌದು. ಇನ್ನೂ ಹೋಗೋಣಂದ್ರ ಅವರು. ಹೌದು. ಇನ್ನೂ ಹೋಗೋದು ದಮ್ಮ ಬತ್ತು ರಾಜರಿಗೆ. ರಾಜರು ಹೇಳ್ತಾರ, ಏನತ್ತ? ಅರಮನೆ ಅದ, ಅರಮನೆ ಅದ, ರಾಜವಾಡಿ ಅದ. ಹೌದು. ರಾಜವಾಡಿ ಒಳಗ ಪ್ರಜೆಗಳದಾರ, ಇದ್ರೆಲ್ಲರ ಮ್ಯಾಗ ನಿಯಂತ್ರಣ ಮಾಡ್ಬೇಕಾಗತ್ತದ. ಮುಂದೆ ನನಗೆ ಬರುದು ಆಗಂಗಿಲ್ಲ ಅಂದ. ಹೊಳ್ಳಿ ಹೋಗ್ಬೇಕಾಗ್ಯದ ನನಗೆ. ಅವಾಗ ಸಾಧುರು ಹೇಳ್ತಾರ, ರಾಜರ ನಿಮಗೂ ನನಗೂ ವ್ಯತ್ಯಾಸ ಇಟ್ಟೇ ಅದ ಅಂದ. ಹೌದು ಹೌದು. ನಿಮಗೂ ನನಗೂ ವ್ಯತ್ಯಾಸ ಇದೇ ಅದಂದ. ಹೌದು. ನಿಮಗ ಪ್ರಪಂಚ ಜಗ್ಗಲಗತ್ತದ, ನನಗ ಪಾರಮಾರ್ಥ ಜಗ್ಗಲಗತ್ತದ. ಹೌದು 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 ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರ. ನಿಮಗ ಪ್ರಪಂಚ ಜಗಲಗತ್ತದ, ನನಗ ಪಾರಮಾರ್ಥ ಜಗ್ಗಲಗತ್ತದ ಅಂತ ಹೇಳ್ತಾರ. ಹೌದು. ನಿವಾಳ ಕೇಳೋ ಸಂತೋ ಮಾಸ್ತರ್ಗ ಇಲ್ಲಿ ಒಂದು ಮಾತು ಕೇಳುದದ. ಏನು ಕೇಳಿದ್ರಿಪ್ಪ ಮಾತ? ಅಣುರೇಣು ತೃಣಕಾಷ್ಟದೊಳಗ ಮಾನವ ಜನ್ಮ ಶ್ರೇಷ್ಠ ಅಂತೇಳಿ ಮಹಾತ್ಮರ ಕೂಗಿ ಹೇಳಿ ಹೋಗ್ಯಾರ. ಹೌದು. ಮಾನವ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಬಳಕ ಏನ ಪ್ರಪಂಚದಾಗ ಸುಖ ಅದೋ, ಏನ ಪಾರಮಾರ್ಥದಾಗ ಸುಖ ಅದು. ಹೌದು ಹೌದು ಹೌದು. ಹೌದಲ್ಲ? ಹೌದು. ಯಾಕೆ ಈ ಮಾತು ಹೇಳುದಂದ್ರ, ಯಾಕೆ ಹೇಳಿದ್ರಿಪ್ಪ ಇದನ್ನೇ? ಇದು ಕಲಾವಿದರ ನಾಡದ. ಹೌದು. ವಿಶೇಷವಾಗಿ ನನ್ನ ಕರೆಸಿದ್ದ ಮುತ್ತನ ಸೇವಾ ಮಾಡುವಂತ ಹೌದು. ನಮ್ಮ ವಕೀಲರಾಗಲಿ, ನಮ್ಮ ಇಟ್ಟಲಣ್ಣ ಆಗಲಿ, ಹೌದು, ಹಾಗೂ ಎಲ್ಲರ ಖ್ಯಾತ ಕಲಾವಿದರು ಇಲ್ಲಿ ಕೂಡ್ಯಾರ. ಹೌದು. ಅದಕ್ಕೆ ಬಂಧುಗಳೇ, ಇಲ್ಲಿ ವಿಷಯ ಏನದ, ಪ್ರಪಂಚದೊಳಗೆ ಸುಖ ಅದೋ ಏನ ಪಾರಮಾರ್ಥದೊಳಗೆ ಸುಖ ಅದು.
ಹೌದು 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 ಟೈಮ್ ಭಾಳ ಆಗ್ಯದ. ಹೌದು ಮ್ಯಾಲ ತಡ ಮಾಡಿ ಪ್ರಾರಂಭ ಆಗ್ಯದ. ಯಾಕೆ 7 ಗಂಟೆಗೆ ಹಾಡ್ಕಿ ಚಾಲು ಆಗಬೇಕಾಗಿತ್ತು, ಖರೆ ಪ್ರಸಂಗ ಹಂಗ ಬಂದುದಕ್ಕಾಗಿ 10 ಗಂಟೆಗೆ ಹಾಡ್ಕಿ ಚಾಲು ಆಗ್ಯದ. ಹೌದು ಹೌದು ಖರೆ ಇವತ್ತಿನ ದಿವಸ ಇದು ಒಂದು ಪುಣ್ಯಕ್ಷೇತ್ರ. ಕರಗಾವದ ನನ್ನ ಕರೆಸಿದ್ದ ಮುತ್ತನ ಪೌಳ್ಯದಂದ್ರೆ ಇದು ಒಂದು ರಣರಂಗದತ್ತೆ ತಿಳ್ಕೋದದು ಇವತ್ತು. ಹೌದು ಹೌದು ರಣರಂಗ ಭೂಮಿ. ಇದು ಏನು ರಣರಂಗ ಭೂಮಿ. ಇವತ್ತು ಯುದ್ಧ ಆಗುದದ. ಕೇಳದ ಸಂತು ಮಾಸ್ತರ ಜೊತೆ ನಮ್ಮದು ಯುದ್ಧ ಆಗುದದ ಜ್ಞಾನದೊಳಗ. ಹೌದು ಹೌದು ಜಗಳ ಜ್ಞಾನದಾಗ ಆಗುದದ. ಹೌದು ಖರೆ ಇವತ್ತು ಕರೆಸಿದ್ದ ಮುತ್ತನ ಬಲ ಏನ ನಿವಾಳ ಕೇಳದವನಿಗೆ ಆಗುತ್ತದೋ ಏನ ಕುಂಬಾರಿ ಅವ್ರಿಗೆ ಆಗುತ್ತದ ಗೊತ್ತಾಗಬೇಕಾಗಿದೆ. ಹೌದು ಹೌದು ಹೌದಲ್ಲ? ಹೌದು ಅದಕ್ಕೆ ದೈವದವರು ಕೂಡಿ ಟೈಮ್ ಭಾಳ ಆಗ್ಯದ. ಏನಾರೇ ಒಂದು ವಿಷಯ ಸಿದ್ಧಾಟಿಗೆ ಒಳಗೆ ನಿವಾಳ ಕೇಳ್ದವನಿಗೆ ಕೇಳ್ರಿ ಅಂತೇಳಿ ನೀವೆಲ್ಲರೂ ಚಪ್ಪಾಳೆ ಬಡದ್ರಿ ಅಂದ್ರೆ ಒಂದು ವಿಷಯನೇ ಹಚ್ಚೋನು, ಇಲ್ಲಾಂದ್ರೆ ಸುಮ್ ಹಿಂಗೆ ಹಾಡೋನು. ಹ್ಯಾಂಗ ಮಾಡೋಣ್ರಿ? ಒಟ್ಟು ಒಂದು ವಿಷಯ ಕೇಳೋಣ್ರಿ. ಇಲ್ಲಿ ಏನ ಕೇಳುದದ? ಏನು ಕೇಳುದ್ರಿಪ್ಪ? ಯಾವ ಅಂಶದ ಮುತ್ತನ ಮಠ ಮನಿ ಒಳಗ, ನನ್ನ ಹಾಳಿಂಗರಾಯ ಮುತ್ತನ ಮಠ ಮನಿ ಒಳಗ ಹೌದು ಹೌದು ಏನ ಜಗತ್ತಿದಾಗ ಸಿದ್ಧಾಟಿಗೆ ಆಗಿ ಹೋಗ್ಯದ ನೋಡು. ಹೌದು ಅಡಕ್ಕಾಗದ ವಿಷಯ ಇವತ್ತು ಬಿಡಿಸಿ ಹೇಳೋದ ಕಾಲಾಗಿ ಈ ವಿಷಯ ಕೇಳೋದದ. ಕೊಟ್ಟಿ ತನಕ ಕೇಳೋದಿಲ್ಲ ಇಲ್ಲಿ. ಹೌದು ಹೌದು ಅಡಕ್ಕಾಗೋದು ವಿಷಯ ಹೊರಗೆ ಹೊಂಡಬೇಕು. ಯಾಕಂದ್ರೆ ನಿವಾಳ ಕೇಳದ ಸಂತು ಮಾಸ್ತರೇನು ನನ್ನ ವೈರಿ ಇಲ್ಲ, ಖರೆ ಬ್ರಹ್ಮ ವೇದಿಕೆ ಒಳಗೆ ಜ್ಞಾನದೊಳಗೆ ಇವತ್ತು ವೈರಿನೇ. ಹೌದು ಹೌದು ಹೌದಿಲ್ರಿ? ಹೌದು ಜ್ಞಾನದೊಳಗೆ ಇವತ್ತ ಹರಿ ಆಗುರುತ್ತನ ನನ್ನ ವೈರಿನೇ, ಮಂಗಳಾರತಿ ಆಗುರುತ್ತನ ವೈರಿ. ಹೌದು ಹೌದು ನಾವಿಬ್ರು ಒಳ್ಳೆ ಒಂದೇ ತಾಟಿನಾಗ ಉಣುವಂತ ಗೆಳೆಯರು ಇರ್ಲಿ, ಟೇಜ್ ಇಳಿದು ತೆಳಗದು ಇಲ್ಲಿ ನಡೆಯಂಗಿಲ್ಲ ಏನು, ಟೇಜ್ ಮ್ಯಾಗ ಬ್ಯಾಡ. ಹೌದಿಲ್ರಿ? ಹೌದು ಹೌದು ಈಗ ಒಂದು ಮಾತು ಕೇಳುದದ. ಏನು ಕೇಳುದ್ರಿಪ್ಪ ಮಾತ? ಸಿದ್ದಮ್ಮ ಹಳಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳು. ಹೌದು ಹೌದು 4 ಮಂದಿ ಮಕ್ಕಳು. ಯಾರ್ಯಾರಿಪ್ಪ ಅವರು? ರೆಬ್ಬರಾಯ, ಬೀರ ಮುತ್ಯ, ಸ್ವಾಮ ಮುತ್ಯ, ಕನ್ನ ಮುತ್ಯ. ಹೌದು ಹೌದು ಇವರು ಸಿದ್ದಮ್ಮ ಹಳಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳು. ಹೌದು ಇವರು 4 ಮಂದಿ ಅಲ್ಲದೆ ಹಿನ ಒಬ್ಬ ವರವಿನ ಮಗ, ಸಾಕದ ಮಗ ಅದಾನ. ಯಾರು? ಯಾರು? ಜಗ್ಗಿನ ಬುಳ್ಳಪ್ಪ ಅಂತೇಳಿ ಜಗತ್ತದಾಗ ಸಿದ್ಧಟಿಗೆ ಅದ. ಹೌದು 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 ಯಾವ ಹೊನ್ನೂಟಿಗೆ ಇದ ಯಂಕಣಗೌಡ ತಾಯಿ ಶಿವಲಿಂಗಮ್ಮನ ಹೊಟ್ಟಿಲಿ ಹುಟ್ಟಿ ಬಂದ ಜಗತ್ತದಾಗ ಸಿದ್ಧಟಿಗೆ ಮಾಡದ. ಹೌದು ಹೌದು ಜಗ್ಗಿನ ಬುಳ್ಳಪ್ಪ ಮುತ್ಯಾಗ ಜಗ್ ಬರ್ಬೇಕಂದ್ರೆ ಏನ ಕಾರಣದ? ಹೌದು ಹೌದು ನೋಡ್ರಿ ವಿಷಯ ಹಂಗೆ ಕೇಳೋದದ. ಹೌದು ಜಗ್ಗಿನ ಬುಳ್ಳಪ್ಪ ಮುತ್ಯಾಗ ಜಗ್ ಬರ್ಬೇಕಂದ್ರೆ ಏನ ಕಾರಣದ? ಜಗ್ಗ ಬುಳ್ಳಪ್ಪ ಮುತ್ಯಾಗ ಮಾಡಿ ಕೊಟ್ಟವ್ರು ಯಾರು? ಹೌದು ಹೌದು ಜಗ್ ಮಾಡಿ ಕೊಟ್ಟವ್ರು ಯಾರು? ಅಂತದ್ ಹಿಂದ ಪ್ರಸಂಗರಿ ಏನ ಬಂದಿತ್ತು ಜಗ್ ಮಾಡಿ ಕುಡಿಬೇಕಂದ್ರ? ಹೌದು ಬುಳ್ಳಪ್ಪ ಮುತ್ಯಾಗ ಜಗ್ ಬಂದಾದ. ಹೌದು ಜಗ್ಗಿನ ಬುಳ್ಳಪ್ಪ ಜಗ್ಗಿನ ಮುಳ್ಳಪ್ಪ ಅಂತೇಳಿ ಜಗತ್ತದಾಗ ಸಿದ್ಧಟಿಗೆ ಅದ. ಹೌದು ಬಿರುದದ. ಜಗ್ಗಿನ ಬುಳ್ಳಪ್ಪ ಮುತ್ಯಾಗ ಜಗ್ ಬರ್ಬೇಕಂದ್ರ ಕಾರಣ ಏನು? ಜಗ್ ಮಾಡಿ ಕೊಟ್ಟವ್ರು ಯಾರು? ಆ ಜಗ್ಗ ಹಿಂದಿನ ಜನ್ಮದಾಗ ಏನಿತ್ತು? ಹೌದು 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 ಏನು ನೋಡ್ರಿ. ಹೌದಾ? ಆ ಜಗ್ಗ ಹಿಂದಿನ ಜನ್ಮದಾಗ ಏನು ಇತ್ತು? ಆ ಜಗ್ಗಿಗೆ ಬುಳ್ಳಪ್ಪ ಮುತ್ಯಾಗ ಸಂಬಂಧ ಏನು? ಹೌದು 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 ಸುಮ್ಮ ವಿಷಯ ಕೇಳುದದ. ಹೌದು ನಮ್ಮ ನಿವಾಳ ಕೇಳದ ಸಂತು ಮಾಸ್ತರ್ ಅವರು ವಿಷಯ ಹೇಳ್ತಾರೆ. ಇದೇನು ಬುಕ್ಕದಾಗತ್ತೇಳಿ ಹಿಂಗೆ ಕೇಳಿಲ್ಲ, ನಾ ಸಿದ್ಧಟಿಗೆ ಒಳಗೆ ಕೇಳುದದ. ಹೌದು ಹೌದು ಅದಕ್ಕೆ ನೋಡೋಣ. ಬಹಳ ಪಂಡಿತರ ವಾಕ್ಯ ಚತುರ ಕಲಾವಿದರು ನಮ್ಮ ಜೊತೆ ಕೂಡ್ಯಾರ ಅಂದ್ರ ಇವತ್ತು ನೋಡ್ಲಿಕ್ಕೆ ಹೊರಗಳು ಒಳ್ಳೆ ಸಂಜೋಡಿ ಅದಾವ. ಹೌದು ನೋಡ್ಲಿಕ್ಕೆ ಹೊರಗಳು ಒಳ್ಳೆ ಸಂಜೋಡಿ ಅದಾವ. ಹೌದು ಬಹಳ ದಿನದ ಮ್ಯಾಗ ಕೂಡ್ಯಾವ. ಹೌದು ಕಾದಾಡ್ಲಿಗತ್ತವ ಅಂದ್ರ ಯಾವಾಗ ಹೋರಿ ಹಿಂದ ಸರಿತದ, ಬರೇ ನೋಡುದದ. ಹೌದು ಹೌದು ನೋಡುದು ಒಟ್ಟ. ಹೌದಲ್ಲ? ಹೌದು ಅದಕ್ಕೆ ಇದ್ರ ಸಂಗಟ್ಟಿನ ಒಂದು ಮಾತು ಏನ ಕೇಳುದದ. ಏನು ಕೇಳುದ್ರಿಪ್ಪ? ಯಾವ ಶಾಡಬಾವನ ಗುಡ್ಡ ಅಂತೇಳಿ ಅತ್ತಾರ ಇಲ್ಲ? ಹೌದು ಹೌದು ಜಗತ್ತದಾಗ ಸಿದ್ಧಟಿಗೆ ಆಗ್ಯದಿಲ್ಲ? ಹೌದು ಇಟ್ಟಲ್ ಮಾಸ್ತರ ಹೌದು ಅಂದಾರಲ್ರಿ. ಅಂದರಿಪ್ಪ ಶಾಡಬಾಬನ ಗುಡ್ಡ ಅನ್ಬೇಕಂದ್ರ ಹಾ ಹಾ ಹಿಂದ ಆ ಶಾಡಬಾಬನ ಗುಡ್ಡಕ್ಕೆ ಹೆಸರು ಏನಿತ್ತು? ಹೌದು ಹೌದು ನೋಡ್ರಿ ವಿಷಯ ಹಂಗೆ ಕೇಳುದದ. ಹೌದಾ? ಶಾಡಬಾಬನ ಗುಡ್ಡ ಅನ್ಬೇಕಂದ್ರೆ ಹಿಂದ ಶಾಡಬಾಬನ ಗುಡ್ಡಕ್ಕೆ ಹೆಸರು ಏನಿತ್ತು? ಹೌದು ಶಾಡಬಾಬನ ಗುಡ್ಡ ಅನ್ಬೇಕಂದ್ರ ಆ ಬಾಬಾ ಯಾರ ಹೊಟ್ಟಿಲಿ ಹುಟ್ಟಿ ಬಂದಿದ, ತಾಯಿ ತಂದಿ ಯಾರು, ಅವನಿಗೆ ಅಣ್ಣತಮ್ಮರು 8 ಮಂದಿ ಅದಾರ. ಹೌದು 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 ಶಾಡಬಾಬನ ಗುಡ್ಡ ಅಂತೇಳಿ ಕರೆದವ್ರು ಯಾರು?
ಹಾ ಹಾ ಇವತ್ತು ಮಾಸ್ತರ ಈಶಾಯ ಬೆಣ್ಣೆಗಿನ ಕೂದಲು ಹೊಂಟಂಗ ಆಗಿರ್ಬೇಕು. ಸಿದ್ದಡಿ ಸುಮ್ಮನ ಕೇಳದಟ್ಟೆ ಹೇಳೋದಿಲ್ಲ, ಹಿನ್ನೆಲೆ ಕತಿ ಹಚ್ಚುಗೋತೆ ಬರಬೇಕಾಗ್ಯ. ಹೌದು ಹೌದು ಅದಕ್ಕೆ ಈಶಾಯ ಬಹಳ ಚಂದ ನಡೀತದ. ಹೌದು ಮೇಲಾಗಿ ನಮ್ಮ ಬಡದಾಳದ ಚನ್ನು ಮಾಸ್ತರ್ ಅವ್ರ ಜೊತೆ ನಮ್ಮ ಕಾರ್ಯಕ್ರಮ ಇವತ್ತ ಸಾಗಿ ನಡೆದದಂದ್ರೆ ಏನೋ ಒಂದು ಪೂರ್ವ ಜನ್ಮದ ಋಣನ ಬಂಧನ ಸಂಬಂಧದ. ಹೌದು ಹೌದು ಅದಕ್ಕೆ ಆ ಕಲಾವಿದರು ಒಳ್ಳೆ ಜಗತ್ತದಾಗ ಹೆಸರು ಮಾಡಿದಂಥ ಕಲಾವಿದರು ಅದಾರ. ಹೌದು ಏನು ಒಳ್ಳೆ ಜಗತ್ತದೊಳಗ ಹೆಸರು ಮಾಡಿದಂತ ಕಲಾವಿದರು ಅದಾರ. ಹೌದು ಅದಕ್ಕೆ ಯಾವ ರೀತಿಯಿಂದ ಆ ಗುರುನಾಮ ಸ್ಮರಣೆ ಮಾಡಬೇಕಾಗ್ಯದ. ಇವತ್ತಿನ ದಿವಸ ಆ ಸಿದ್ಧರು ಮಾಡಿದ ಪವಾಡಗಳನ್ನು ನನ್ನ ಭಂಡಾರದ ಒಡೆಯ ಇದ್ದಂಥ ಕರಿಸಿದ ಮುತ್ಯನ ಪೋಳ್ಯಾಗ ಬಿಚ್ಚಿಡುದದ. ಹೌದು ಅದಕ್ಕೆ ಅಂಶದ ಮುತ್ಯನ ಮಠಮನಿ ಒಳಗೆ ಏನೇನು ಅಡಕಾಗ್ಯದ ಆ ವಿಷಯನೂ ಕೇಳ್ರಿ. ಗುರು ಎಷ್ಟು ಬುದ್ಧಿ ಕೊಡ್ತಾನ ಅಷ್ಟು ವಿಷಯ ಇಲ್ಲಿ ಹೇಳೋ ಪ್ರಯತ್ನ ಮಾಡೋದದ. ಕೇಳ್ತಾರ ಅವ್ರು. ಹೌದಲ್ಲ? ಹೌದು ಅದಕ್ಕೆ ಸಂಸಾರದೊಳಗೆ ಸುಖ ಅದೋ ಹೌದು ಏನ ಪಾರಮಾರ್ಥದೊಳಗೆ ಸುಖ ಅದ ಅನ್ನೋದು ವಿಷಯ ನಡೀತದಿಲ್ಲಿ. ಹೌದು ಹೌದು ಅದಕ್ಕೆ ಯಾವನನ ಯೋಗಿನಾದ ಅಂಶದ ಮುತ್ಯ ಕೈಲಾಸದಿಂದ ಗುರುನಾಥಗೆ ತಗೊಂಡ ಧರಿಗಿಳದ ಬಂದ ಬಳಕ ಹೌದು ಮಾಯದ ಗುಡ್ಡ ಇಳಿದು ಮಕಣಾಪುರಕ್ಕೆ ಹೋಗಿ ಗುರುಶವ ಯಾವ ರೀತಿಯಿಂದ ಕೃಷ್ಣಾವಳಿ ನೀರು ತಗೊಂಡು ಬಂದು ಮಾಡುತ್ತಿದ್ದ ಅನ್ನೋದು ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಯಾವ ಬಡದಾಳ ಕಲಾವಿದರಿಗೆ ಪಾಳ್ಯ ಹೋಗ್ಕದ ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ತಮ್ಮಲ್ಲಿ ಕಳಕಳಿಬೇಕು. ಆಗ್ಲಪ್ಪ ಗುರುವೆ.